ಗವರ್ನರ್ ಇಂದ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ ಆಗಿದೆ. ನಿನ್ನೆ ಗವರ್ನರ್ ಲೋಕಭವನಕ್ಕೆ ಹೋಗಿ ಸಿದ್ದರಾಮಯ್ಯನವರು ಲೋಕಭವನದಲ್ಲಿರುವಂತಹ ಗವರ್ನರ್ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟು ಬಂದಿದ್ರು. ಅದನ್ನ ಅಂಗೀಕಾರ ಮಾಡಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು, ರಾಜ್ಯಪಾಲರು. ಯಾಕೆಂದ್ರೆ ನಿನ್ನೆ ಇರಲಿಲ್ಲ, ಅವರು ಸಂಜೆ ಬಂದ್ರು. ಬಂದ ಬಳಿಕ ಅದನ್ನ ಪರಿಶೀಲನೆ ಮಾಡಿ ಅಂಗೀಕಾರ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಶುರುವಾಗಿದೆ ಸರ್ಕಾರ ರಚನೆಯ ಕಸರತ್ತು. ದಿಲ್ಲಿಯಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿದ್ದಾರೆ. ಸಿಎಲ್ಪಿ ಸಭೆ ಆಗಬೇಕಾಗಿದೆ, ಸಂಪುಟ ರಚನೆ ಆಗಬೇಕಾಗಿದೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿದೆ. ಅದರ ಜೊತೆಗೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಆದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ಸೊ ಹೀಗಾಗಿ ಸಹಜವಾಗಿ ಕುತೂಹಲ ಇದೆ ಏನೇನೆಲ್ಲ ಆಗುತ್ತೆ ಅಂತ. ಸೋನಿಯಾ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಧನ್ಯವಾದವನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಕೊಟ್ಟಂತ ಅವಕಾಶಕ್ಕೆ. ಆಪ್ತರನ್ನ ಸಂಪುಟಕ್ಕೆ ಸೇರಿಸಲಿಕ್ಕೆ ಸಿದ್ದರಾಮಯ್ಯ ಕಸರತ್ತು. ಸಹಜವಾಗಿ ಸಿದ್ದರಾಮಯ್ಯನವರ ಮಾತಿಗೆ ಈಗ ತೂಕ ಇರುತ್ತೆ. ಯಾಕೆಂದ್ರೆ ಹೈಕಮಾಂಡ್ ಹೇಳ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರು, ರಾಜೀನಾಮೆಯನ್ನ ಕೊಟ್ಟರು. ಅಲ್ಲಿ ಯಾವುದೇ ರೀತಿಯಾದಂಥ ಚಕಾರ ಇಲ್ಲ. ಓಕೆ, ಹೈಕಮಾಂಡ್ ಇಷ್ಟು ದಿನ ನನಗೆ ಅವಕಾಶ ಕೊಟ್ಟಿದೆ, ಅವ್ರು ಹೇಳಿದ ರೀತಿಯಲ್ಲಿ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಈಗ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಮಾತಿಗೆ ತೂಕ ಇರುತ್ತೆ. ಸೊ ಅಲ್ಲಿ ಅವ್ರು ಯಾರ್ಯಾರಿಗೆ ಏನೇನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಕೂಡ ನಿರ್ಧಾರ ಮಾಡಲಿದೆ. ಸಿದ್ದರಾಮಯ್ಯನವರು ತನ್ನದೇ ಆದಂಥ ಒಂದು ಟೀಮ್ ಇರುತ್ತೆ, ಅವರಿಗೆ ಇಂಥ ಸ್ಥಾನ ಕೊಡಬೇಕು, ಇಂಥ ಒಂದು ಖಾತೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಡಿಕೆಗಳನ್ನು ಇಡ್ತಾರ. ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಕಡೆಯವ್ರಿಗೆ ಯಾರಿಗೆ ಕೊಡಿಸ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಒಂದು ಲೆಕ್ಕಾಚಾರ ಅಂತೂ ಇದೆ. ಮತ್ತೆ DCMಗಳನ್ನು ನೇಮಕ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಏನಾದರೂ ಸಿದ್ದರಾಮಯ್ಯನವರು ಹೇಳ್ತಾರ ಹೈಕಮಾಂಡ್ಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಆಕ್ಟಿವ್ ಇರಲೇಬೇಕಾಗಿದೆ. 2028ರವರೆಗೂ ಕೂಡ ವಿಧಾನಸಭೆ ಎಲೆಕ್ಷನ್ ಕಾಂಗ್ರೆಸ್ ಫೇಸ್ ಮಾಡುವವರೆಗೂ ಕೂಡ ಸಿದ್ದರಾಮಯ್ಯನವರು ಆಕ್ಟಿವ್ ಆಗಿರಬೇಕು. ಸಿದ್ದರಾಮಯ್ಯನವರ ಪಾತ್ರನೂ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದಂತ ಸಂದರ್ಭದಲ್ಲಿ ಆ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿದ್ದಾವೆ. ಫಾರ್ ಎಕ್ಸಾಂಪಲ್ ನಿಜಲಿಂಗಪ್ಪ ಅವ್ರನ್ನ ಕೆಳಗಿಳಿಸಿದಾಗ, ಅದಾದ ನಂತರ ಇಲ್ಲಿ ಪ್ರಮುಖವಾಗಿ ಬಂಗಾರಪ್ಪ ಅವ್ರನ್ನ ಕೆಳಗಿಳಿಸಿದಾಗ, ಬಿಜೆಪಿಲಿ ಯಡಿಯೂರಪ್ಪನವ್ರು ಕೆಳಗಿಳಿಸಿದಾಗ ದೊಡ್ಡ ಹೊಡೆತ ಬಿದ್ದಿದೆ. ಸೊ ಆ ರೀತಿ ಆಗಬಾರ್ದು ಅಂದ್ರೆ ಸಿದ್ದರಾಮಯ್ಯನವರು ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಇನ್ನು ನಾಳೆ ಸಂಜೆ ಶಾಸಕಾಂಗ ಪಕ್ಷದ ಸಭೆ. ಸೊ ಈ ಹಿನ್ನೆಲೆಯಲ್ಲಿ ನಾಳೆ ಶಾಸಕರಿಗೆ ಬೆಂಗಳೂರಿಗೆ ಬರಲಿಕ್ಕೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಶಾಸಕಾಂಗ ಸಭೆ ಹಿನ್ನೆಲೆಯಲ್ಲಿ ಎಲ್ರಿಗೂ ಬುಲಾವ್ ಕೊಡಲಾಗ್ತಾ ಇದೆ. CLP ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಒನ್ ಲೈನ್ ರೆಸಲ್ಯೂಷನ್. ಇಲ್ಲಿ ಫಾರ್ಮಾಲಿಟೀಸ್ ಇರುತ್ತಲ್ಲ, CLP ಸಭೆ ಕಡಿಬೇಕು, ಅಲ್ಲಿ ಆಯ್ಕೆಯನ್ನ ಮಾಡಬೇಕು. ಅದಾದ್ಮೇಲೆ CLP ನಾಯಕನ ಆಯ್ಕೆ ಆದ ಬಳಿಕ ಅವರು ರಾಜ್ಯಪಾಲರ ಹತ್ರ ಹೋಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕನ್ನ ಮಂಡಿಸೋದು, ಇದೆಲ್ಲ ಫಾರ್ಮಾಲಿಟೀಸ್ ಇದೆಯಲ್ಲ, ಅದನ್ನು ಮಾಡಲಾಗುತ್ತೆ. DKC ಹೆಸರನ್ನ ಸ್ವತಃ ಸಿದ್ದರಾಮಯ್ಯನವರೇ ನಾಳೆ ಘೋಷಣೆ ಮಾಡುವಂತ ಸಾಧ್ಯತೆ ಇರುವಂಥದ್ದು. ಈಗ ಆಲ್ರೆಡಿ ಪರೋಕ್ಷವಾಗಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಿನ್ನೆ ಅನ್ಅಫಿಷಿಯಲಿ ಕ್ಯಾಬಿನೆಟ್ ಅಂದ್ರೆ ಬ್ರೇಕ್ಫಾಸ್ಟ್ ಸಭೆ ಇದ್ದಂಥ ಸಂದರ್ಭದಲ್ಲಿ ತನ್ನ ಸಚಿವ ಸಂಪುಟದ ಸದಸ್ಯರುಗಳಿಗೆ ಹೇಳಿದ್ರು DK ಶಿವಕುಮಾರ್ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ, ನೀವು ಕೂಡ ಅವ್ರಿಗೆಲ್ಲರಿಗೂ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ನಾಳೆ CLP ಸಭೆಯಲ್ಲಿ ಅಧಿಕೃತವಾಗಿ ಹೇಳಲಾಗುತ್ತೆ DK ಶಿವಕುಮಾರ್ ಅವರೇ ನೆಕ್ಸ್ಟ್ CM ಅಂತ. ನಿನ್ನೆ ಮಾಧ್ಯಮದವರು ಕೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನು ಡಿಸೈಡ್ ಮಾಡುತ್ತೆ, ಅದರ ಜೊತೆಗೆ ಶಾಸಕರು ಯಾರನ್ನ ಒಪ್ಕೊಳ್ತಾರೆ, ಈ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಸೊ ಹೀಗಾಗಿ ನಾಳೆ CLP ಸಭೆ ನಡೆಯುತ್ತೆ. ಎಲ್ರಿಗೂ ಗೊತ್ತಿರುವಂತೆ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿದ್ದಾರೆ. ಅದು ಹೈಕಮಾಂಡ್ ಇಂದ ಬಂದಿರುವಂತ ಸೂಚನೆಯಂತೆ DK ಶಿವಕುಮಾರ್ ಅವರ ಹೆಸರು ಅಂತಿಮ. ಶಾಸಕರು ಒಪ್ಕೊಳ್ತಾರೆ, ಅದಾದ್ಮೇಲೆ ಪ್ರೋಸೆಸ್ ಶುರುವಾಗುತ್ತೆ.